ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ. ಇವತ್ತಿನ ಈವ್ನಿಂಗ್ ರೀಡಿಂಗ್ ತುಂಬ ಡೀಪ್, ತುಂಬ ಇಂಟೆನ್ಸ್ ಮತ್ತು ತುಂಬ ಹೃದಯಕ್ಕೆ ತಾಕುವ ಎನರ್ಜಿ ಕಾಣ್ತಾ ಇದೆ. ಇದೊಂದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಎಷ್ಟು ರೆಸೊನೇಟ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ನೀವು ಅಲ್ಲಿಗೆ ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಮೊದಲು ಒಂದು ಕ್ಷಣ ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡನ್ನು ಸಲ್ಲಿಸಿ ಥ್ಯಾಂಕ್ ಯು ಹೇಳಿ. ಮೊದಲು ಒಂದು ಕ್ಷಣ ನಿಮ್ಮನ್ನು ಶಾಂತವಾಗಿ ಮಾಡ್ಕೊಳ್ಳಿ. ಕಣ್ಣು ಮುಚ್ಚಿ ಡೀಪಾಗಿ ಬ್ರೀತನ್ನು ತಗೊಂಡು ನಿಧಾನವಾಗಿ ಉಸಿರೆಳೆದು ಈಗ ನಿಮ್ಮ ಆ ವ್ಯಕ್ತಿಯ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನೆಸ್ಕೊಂಡು ಆ ವ್ಯಕ್ತಿಯ ಫೇಸನ್ನು ಕ್ಲಿಯರಾಗಿ ನಿಮ್ಮ ಮನಸ್ಸಿನಲ್ಲಿ ತಗೊಂಡು ಈ ರೀಡಿಂಗನ್ನು ಕೇಳೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಈ ಪರ್ಸನ್ನ ಈವ್ನಿಂಗ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋದಾದರೆ 7 ಆಫ್ ಕಪ್ಸ್ ಎನರ್ಜಿ ಇದೆ. ನಿಮ್ಮ ಪರ್ಸನ್ ಈಗ ಸ್ಪಷ್ಟವಾಗಿ ಯೋಚನೆ ಮಾಡ್ತಾ ಇಲ್ಲ. ಅವರ ಮನಸ್ಸಿನಲ್ಲಿ ತುಂಬ ಕಲ್ಪನೆಗಳು, ಭಯ ಮತ್ತು ಅನುಮಾನ ತುಂಬಿಕೊಂಡಿದೆ. ಅವರು ಒಂದೇ ವಿಷಯವನ್ನು ತುಂಬ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಅವರಿಗೆ ಗೊತ್ತಾಗ್ತಾ ಇಲ್ಲ. ಈ ರೀಸನಿಂದ ಅವರ ಮನಸ್ಸು ತುಂಬ ಸ್ಟ್ರೆಸ್ ಆಗಿದೆ. ಕೆಲವು ಸತ್ಯಗಳು ನಿಮ್ಮಿಂದ ಅವರು ಮರೆ ಮಾಚಿರಬಹುದು, ಸುಳ್ಳು ಹೇಳಿರ್ಬೋದು, ಅದು ನಿಮ್ಮನ್ನು ನೋಯಿಸಿರ್ಬೋದು. ಇದೆಲ್ಲ ಕಾರಣದಿಂದ ಕೂಡ ಅವರು ಯೋಚನೆ ಮಾಡಿದಾಗ ಅವರಿಗೆ ಒಂದು ಭಯ, ಒಂದು ಟೆನ್ಷನ್ ಅದು ಕಾಣ್ತಾ ಇದೆ. ಬಟ್ ಪ್ರೀತಿ ಇದೆ, ಆದರೆ ಅದನ್ನು ಹ್ಯಾಂಡಲ್ ಮಾಡೋದು ಹೇಗೆ ಅನ್ನೋದು ಗೊತ್ತಾಗ್ತಾ ಇಲ್ಲ. 8 ಆಫ್ ಕಪ್ಸ್ ಎನರ್ಜಿ ಇದೆ. ಈ ವ್ಯಕ್ತಿ ನಿಮ್ಮ ಜೀವನದಿಂದ ಹೊರಟು ಹೋಗಿರ್ಬೋದು. ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರಬಹುದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರ್ಬೋದು, ಫೈಟ್ ಆಗಿರ್ಬೋದು, ಅಥವಾ ಎಮೋಷ್ನಲ್ ಆಗಿ ಕೂಡ ನಿಮ್ಮಿಂದ ದೂರ ಆಗಿರ್ಬೋದು. ಆದರೆ ಸತ್ಯ ಏನು ಅಂದರೆ ಅವರು ದೂರ ಹೋಗಿದ್ರು ಕೂಡ ಅವ್ರಿಗೆ ನೆಮ್ಮದಿ ಅನ್ನೋದು ಸಿಕ್ಕಿಲ್ಲ. ಮೊದಲು ಅವ್ರು ಅಂದ್ಕೊಂಡಿದ್ರು ನಿಮ್ಮಿಂದ ದೂರ ಆದಮೇಲೆ ತುಂಬ ಹ್ಯಾಪಿಯಾಗಿರ್ತೀನಿ, ಶಾಂತಿಯುತವಾಗಿ ಇರ್ತೀನಿ, ನನ್ನ ಲೈಫ್ನಲ್ಲಿ ಎಲ್ಲವೂ ಚೆನ್ನಾಗಿರುತ್ತೆ ಅಂತ. ಬಟ್ ನಿಮ್ಮಿಂದ ದೂರ ಆದಮೇಲೆ ಅವರ ಲೈಫ್ನಲ್ಲಿ ಯಾವುದೂ ಕೂಡ ಅವ್ರಿಗೆ ಬ್ಯಾಲೆನ್ಸ್ ಆಗ್ತಾ ಇಲ್ಲ. ಅವರು ಹ್ಯಾಪಿ ಆಗಿಲ್ಲ. ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅವರಿಗೆ ತುಂಬ ಕಷ್ಟ ಆಗ್ತಾ ಇದೆ, ಅಥವಾ ಗ್ಯಾಪ್ ಅನ್ನೋದು ತುಂಬ ಕಷ್ಟ ಆಗ್ತಾ ಇದೆ. ಮಿಸ್ಅಂಡರ್ಸ್ಟ್ಯಾಂಡಿಂಗನ್ನು ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. 9 ಆಫ್ ಕಪ್ಸ್ ಎನರ್ಜಿ ಇದೆ. ಅವರು ನಿಮ್ಮ ಬಳಿಗೆ ಬರುವ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ಮತ್ತೆ ಮಾತನಾಡುವಂತಹ ಡಿಸೈರ್ ಇಟ್ಕೊಂಡಿದ್ದಾರೆ. ಅವರು ನಿಮ್ಮ ಬಳಿಗೆ ಬರುವಂತಹ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ಮತ್ತೆ ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ. ಆದರೆ ಅವರ ಫೀಲಿಂಗ್ಸ್, ಅವರ ಭಾವನೆಗಳನ್ನು ಯಾವ ರೀತಿ ಹೇಳ್ಕೋಬೇಕು, ಯಾವ ರೀತಿ ಶೇರ್ ಮಾಡ್ಕೋಬೇಕು ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಕನ್ಫ್ಯೂಸ್ಡ್ ಆಗಿದ್ದಾರೆ. ಬಟ್ ಅವರು ನಿಮ್ಮ ಹತ್ರ ಬರೋ ಮನಸ್ಸಿಟ್ಕೊಂಡಿದ್ದಾರೆ, ಆದರೆ ಇನ್ನೂ ಡೌಟಲ್ಲಿದ್ದಾರೆ ಅನ್ನೋ ಎನರ್ಜಿ ಇದೆ. 10 ಆಫ್ ಪೆಂಟಿಕಲ್ಸ್ ಎನರ್ಜಿ ಇದೆ. ಇಲ್ಲಿ ಲೈಫ್ ಸ್ಟೆಬಿಲಿಟಿ ಅನ್ನೋದು ಕಾಣ್ತಾ ಇಲ್ಲ. ನೀವು ಅವರ ಲೈಫ್ನಲ್ಲಿ ಇದ್ದಾಗ ಎಲ್ಲ ಕೂಡ ಸರಿಯಾಗಿತ್ತು. ಯಾವುದೇ ವಿಷಯ ಕೂಡ ಪರ್ಫೆಕ್ಟ್ ಆಗಿತ್ತು. ನೀವು ದೂರ ಆದಮೇಲೆ ಫೈನಾನ್ಷಿಯಲಿ ಆಗಿರ್ಬೋದು ಅದು ಜಾಸ್ತಿ ಆಗಿದೆ. ರೆಸ್ಪಾನ್ಸಿಬಿಲಿಟಿ ಅನ್ನೋದು ಜಾಸ್ತಿ ಆಗಿದೆ. ಜೀವನದ ಪ್ರೆಷರ್ ಅನ್ನೋದು ಜಾಸ್ತಿ ಆಗಿದೆ ಇವ್ರಿಗೆ. ಅಂದರೆ ಕೆಲವರು ಇವ್ರಿಗೆ ನೀವು ಹಣಕಾಸಿನ ಸಹಾಯ ಕೂಡ ಮಾಡಿರ್ಬೋದು, ದುಡ್ಡು ಕೊಟ್ಟಿರ್ಬೋದು. ಅವರು ಡೌನ್ ಆಗಿದ್ದಾಗ ಅವ್ರಿಗೆ ಸಪೋರ್ಟ್ ಆಗಿ ನಿಂತಿದ್ದೀರಾ. ಈಗ ಅದು ಸಿಗ್ತಾ ಇಲ್ಲ ಅವ್ರಿಗೆ. ಅಂದರೆ ಅವರ ಫ್ರೆಂಡ್ಸ್ ಮೂಲಕ ಆಗಿರ್ಬೋದು, ಅವ್ರಿಗೆ ಬೇಕಾಗಿರುವವರ ಮೂಲಕ ಆಗಿರ್ಬೋದು, ಅವ್ರಿಗೆ ಆ ಸಹಾಯ ಫಿನಾನ್ಷಿಯಲಿ ಸಹಾಯ ಅನ್ನೋದು ಸಿಗ್ತಾ ಇಲ್ಲ. ನೀವು ಅವ್ರಿಗೆ ಎಮೋಷ್ನಲಿ, ಫಿನಾನ್ಷಿಯಲಿ ಎಲ್ಲ ರೀತಿಯಿಂದಲೂ ಅವ್ರ ಜೊತೆ ಸ್ಟ್ರಾಂಗ್ ಆಗಿ ನಿಂತಿದ್ರ. ಅದು ಈಗ ಕೂಡ ಅವರಿಗೆ ಸಿಗ್ತಾ ಇಲ್ಲ. ಇದೆಲ್ಲ ಕಾರಣದಿಂದ ಅವರು ಒತ್ತಡದಲ್ಲಿದ್ದಾರೆ, ಪ್ರೆಷರಲ್ಲಿದ್ದಾರೆ. ಆ ಎನರ್ಜಿ ಇದೆ. 3 ಆಫ್ ಸ್ವಾರ್ಡ್ಸ್ ಎನರ್ಜಿ ಇದೆ. ನಿಮ್ಮಿಬ್ಬರ ಮಧ್ಯೆ ಯಾರೋ ಒಬ್ಬ ವ್ಯಕ್ತಿ ಪಾಸ್ಟಲ್ಲಿ ಬಂದಿರ್ಬೋದು. ಒಂದು ಸಿಚುವೇಶನ್ ಆಗಿರ್ಬೋದು, ಅಥವಾ ಫ್ಯಾಮಿಲಿ ಆಗಿರ್ಬೋದು. ಯಾವುದೋ ಒಂದು ಸಿಚುವೇಶನ್, ಫ್ಯಾಮಿಲಿ ಅಥವಾ ಅನದರ್ ವ್ಯಕ್ತಿ, ಯಾರೋ ಒಬ್ಬರು ಈ ರಿಲೇಷನ್ಶಿಪ್ಪಲ್ಲಿ ಮಧ್ಯದಲ್ಲಿ ಬಂದಿರಬಹುದು. ಅಂದರೆ ಥರ್ಡ್ ಪಾರ್ಟಿ ಎನರ್ಜಿ ಕೂಡ ಇದೆ. ಈ ವ್ಯಕ್ತಿಗೆ ಆಗ ಗೊತ್ತಾಗಲಿಲ್ಲ. ಅಂದರೆ ಆ ಥರ್ಡ್ ಪಾರ್ಟಿ ಜೊತೆ ಈ ವ್ಯಕ್ತಿ ಆ ಥರ್ಡ್ ಪಾರ್ಟಿಯ ಮಾತನ್ನು ಕೇಳಿರ್ಬೋದು, ಅಥವಾ ಆ ಸಂದರ್ಭಕ್ಕೆ ತಕ್ಕ ಹಾಗೆ ಅವರು ನಡ್ಕೊಂಡಿರ್ಬೋದು. ನಿಮ್ಮಿಂದ ದೂರ ಆಗಿದ್ದಾರೆ. ಬಟ್ ಈಗ ಅದರ ನೋವಿದೆ ಇವ್ರಿಗೆ, ಬೇಸರ ಇದೆ, ನಿಮ್ಮನ್ನು ಕಳ್ಕೊಂಡಿರೋ ಫೀಲಿಂಗ್ ಇದೆ. ಮೊದಲು ನಿಮ್ಮ ಬಗ್ಗೆ ಗಮನ ಕೊಡಲಿಲ್ಲ. ಥರ್ಡ್ ಪರ್ಸನ್ ಮಾತು ಕೇಳಿರ್ಬೋದು, ಅದು ಫ್ಯಾಮಿಲಿ ಆಗಿರ್ಬೋದು, ರೆಸ್ಪಾನ್ಸಿಬಿಲಿಟಿ ಆಗಿರ್ಬೋದು, ಸಮಯ, ಸಂದರ್ಭ, ಅಥವಾ ಇನ್ನೊಬ್ಬ ವ್ಯಕ್ತಿ ಕೂಡ ಆಗಿರ್ಬೋದು. ಅವರ ಜೊತೆ ಇವರು ಕನೆಕ್ಟ್ ಆಗಿರಬಹುದು. ನಿಮ್ಮ ಮಾತನ್ನು ಅವರು ಇಗ್ನೋರ್ ಮಾಡಿ, ನಿಮ್ಮನ್ನು ಅವಾಯ್ಡ್ ಮಾಡಿ, ನಿಮ್ಮ ಪ್ರೀತಿಯನ್ನು ಬದಿಗೆ ಇಟ್ಟು, ನಿಮ್ಮನ್ನು ಸೈಡ್ಗೆ ಮಾಡಿ ಅವರು ಹೋಗಿರ್ಬೋದು. ನಿಮ್ಮ ಕಣ್ಣೀರಿಗೆ ಬೆಲೆ ಕೊಡಲಿಲ್ಲ, ನಿಮ್ಮ ಪ್ರೀತಿಗೆ ಬೆಲೆ ಕೊಡಲಿಲ್ಲ, ನಿಮ್ಮ ಕೇರ್ಗೆ ಬೆಲೆ ಕೊಡಲಿಲ್ಲ. ನೀವು ಎಷ್ಟೇ ಅವರನ್ನು ಅಂಗಲಾಚಿ ಬೇಡ್ಕೊಂಡ್ರೂ ಕೂಡ, ಅಥವಾ ಅವರಿಗೆ ಕೇರ್ ತೋರಿಸಿದ್ರು ಕೂಡ ಅವರಿಗೆ ಗಮನಕ್ಕೆ ಬರಲಿಲ್ಲ, ಫೋಕಸ್ ಮಾಡಲಿಲ್ಲ. ಬಟ್ ಈಗ
ಅವ್ರಿಗೆ ಅದರ ಅರಿವಾಗ್ತಾ ಇದೆ. ಆ ಥರ್ಡ್ ಪಾರ್ಟಿ ಸಿಚುವೇಶನಿಂದ ಕೂಡ ಇವರು ನಿಮ್ಮಿಂದ ದೂರ ಆಗಿರ್ಬೋದು. 9 ಆಫ್ ಕಪ್ಸ್ ಎನರ್ಜಿ ಇದೆ. ಹೊರಗಡೆಯಿಂದ ನೋಡಿದ್ರೆ ಅವರು ಓಕೆ ಅಂತ ಅನ್ನಿಸ್ತಾರೆ, ಆದರೆ ಒಳಗಡೆ ಖುಷಿ ಇಲ್ಲ, ಸಂತೋಷ ಅನ್ನೋದು ಇಲ್ಲ. ಅವರು ಸಂಪೂರ್ಣವಾಗಿ ತೃಪ್ತಿ ಆಗಿಲ್ಲ. ನಿಮ್ಮ ನೆನಪು ಅವರಿಗೆ ಕಾಡ್ತಾನೆ ಇದೆ. ಹೊರಗಡೆ ಅವರು ನಾರ್ಮಲ್ ಆಗಿರಬಹುದು, ಎಲ್ಲರ ಜೊತೆ ಬೆರೀತಾ ಇದ್ದಾರೆ, ಹ್ಯಾಪಿಯಾಗಿದ್ದಾರೆ, ಹೊರಗಡೆ ಸುತ್ತಾಡ್ತಾ ಇರ್ಬೋದು, ಅವ್ರಿಗೆ ಏನು ಬೇಕು ಆ ವರ್ಕ್ ಮಾಡ್ತಾ ಇರಬಹುದು, ಹೊರಗಡೆ ಅವರ ರೆಸ್ಪಾನ್ಸಿಬಿಲಿಟಿ ನಿಭಾಯಿಸ್ತಾ ಇರಬಹುದು, ಅಂದರೆ ಅವರ ಕೆಲಸ ಕಾರ್ಯ ಜಾಬ್ ಎಲ್ಲವನ್ನು ನೋಡ್ತಾ ಇರಬಹುದು. ಬಟ್ ಮನಸ್ಸಿನ ಒಳಗಡೆ ಸಂತೋಷ ಆಗಿಲ್ಲ. ನಿಮ್ಮ ಮೆಮೊರೀಸ್ ಏನಿದೆ, ನೀವು ಮತ್ತು ಅವರು ಒಟ್ಟಿಗೆ ಕಳೆದಿರುವ ದಿನಗಳು ಏನಿದೆ ಅದು ನೆನಪಾಗ್ತಾ ಇದೆ. ಆ ಎನರ್ಜಿ ಕಾಣ್ತಾ ಇದೆ. 9 ಆಫ್ ಸ್ವಾರ್ಡ್ಸ್ ಎನರ್ಜಿ ಇದೆ. ಅಂದರೆ ತುಂಬ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದಾರೆ. ಆ್ಯಂಗ್ಸೈಟಿ, ಪಶ್ಚಾತ್ತಾಪ, ಸಿಟ್ಟು ಇದೆಲ್ಲವೂ ಇದೆ ಈ ವ್ಯಕ್ತಿಗೆ. ತುಂಬ ಕೋಪ ಮಾಡ್ಕೊಳ್ತಾರೆ ಕೆಲವೊಂದು ಸಲ, ತುಂಬ ಡಿಸ್ಟರ್ಬ್ ಆಗಿದ್ದಾರೆ. ನಾನು ತಪ್ಪು ಮಾಡಿದೆ ಅನ್ನೋ ಯೋಚನೆ ಅವರನ್ನು ಬಿಡ್ತಾ ಇಲ್ಲ. ರಾತ್ರಿ ಹೊತ್ತು ತುಂಬ ಲೇಟಾಗಿ ನಿದ್ದೆ ಬರ್ತಾ ಇದೆ. ಎಷ್ಟೇ ನಿದ್ದೆ ಮಾಡಬೇಕು ಅಂತ ಅಂದ್ಕೊಂಡ್ರೂ ಕೂಡ ನಿದ್ದೆ ಬರ್ತಾ ಇಲ್ಲ. ಹಳೆಯ ನೆನಪುಗಳು ಅವರನ್ನು ಕಾಡ್ತಾ ಇದೆ. ಅವರು ಮಾಡಿದ ತಪ್ಪಿನ ಬಗ್ಗೆ ಅವರಿಗೆ ನೆನಪಾಗ್ತಾ ಇದೆ. ನಿಮ್ಮ ಪ್ರೀತಿಯ ನೆನಪಾಗ್ತಾ ಇದೆ. ನೀವು ಮಾತನಾಡಿದ ವರ್ಡ್ಸ್ಗಳು ನೆನಪಾಗ್ತಾ ಇದೆ. ನೀವು ಕಾಲ್ ಮಾಡಿದಾಗ ಅವರ ಜೊತೆ ಯಾವ ರೀತಿ ಬಿಹೇವ್ ಮಾಡ್ತಾಯಿದ್ರಿ, ಪ್ರೀತಿಯಿಂದ ಇರ್ತಾಯಿದ್ರಿ, ಅಥವಾ ಮೀಟ್ ಆದಾಗ ಯಾವ ರೀತಿ ಪ್ರೀತಿಯಿಂದ ಇರ್ತಾಯಿದ್ರಿ, ಇದೆಲ್ಲ ನೆನಪಾಗ್ತಾ ಇದೆ. ನಿಮ್ಮ ನೆನಪುಗಳಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನೀವು ತೋರಿಸಿದ ಪ್ರೀತಿ, ಕೇರ್, ನಂಬಿಕೆ ಇದೆಲ್ಲವನ್ನು ಅವರು ಈಗ ಮಿಸ್ ಮಾಡ್ತಾ ಇದ್ದಾರೆ. ಅವರು ಹೇಳಬೇಕು ಅಂತ ಫೀಲ್ ಮಾಡ್ತಾ ಇದ್ದಾರೆ, ಐ ಸ್ಟಿಲ್ ಲವ್ ಯು ಅಂತ. ಮತ್ತೆ ಹೊಸದಾಗಿ ರಿಲೇಷನ್ಶಿಪ್ಪನ್ನು ಶುರು ಮಾಡಬೇಕು ಅನ್ನೋ ಯೋಚನೆ ಇದೆ. ಬಟ್ ವ್ಯಕ್ತಿಗೆ ಕನ್ಫ್ಯೂಸ್, ಡೌಟ್ನಲ್ಲಿದ್ದಾರೆ. ನಿಜವಾಗ್ಲೂ ಇವರನ್ನು ನೀವು ಇನ್ನೂ ಕೂಡ ಅಕ್ಸೆಪ್ಟ್ ಮಾಡ್ತೀರಾ, ಈ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಗೊಂದಲ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಕೂಡ ಇರಬಹುದು ಇನ್ನೂ ಕೆಲವರ ಲೈಫ್ನಲ್ಲಿ, ಅದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಈ ವ್ಯಕ್ತಿ ಈ ಹಿಂದೆ ನಿಮ್ಮ ಬಗ್ಗೆ ನಿಮ್ಮ ಜೊತೆ ತುಂಬ ಚೆನ್ನಾಗಿದ್ರು ಅಂತ ಅನ್ನಿಸ್ತಾ ಇದೆ. ಅದೇ ರೀತಿ ನಿಮಗೆ ತುಂಬ ವಿಷಯಗಳನ್ನು ಹೇಳ್ಕೊಳ್ತಾ ಇರ್ಬೋದು, ಶೇರ್ ಮಾಡಿರಬಹುದು, ತುಂಬ ಪ್ರಾಮಿಸ್ ಮಾಡಿರಬಹುದು. ಅದೆಲ್ಲವನ್ನು ನೆನೆಸ್ಕೊಂಡು ನಿಮಗೂ ಕೂಡ ಫೀಲ್ ಆಗ್ತಾ ಇದೆ. ಬಟ್ ಅವ್ರು ಏನು ತಪ್ಪು ಮಾಡಿದ್ರು ಅದರ ಬಗ್ಗೆ ಅವರು ಥಿಂಕಿಂಗ್ ಅನ್ನೋದು ಜಾಸ್ತಿ ಆಗಿದೆ, ಯೋಚನೆ ಅನ್ನೋದು ಜಾಸ್ತಿ ಆಗಿದೆ. ನಿಮ್ಮ ನೆನಪು ಅನ್ನೋದು ಕಾಡ್ತಾ ಇದೆ. ನೀವು ಮತ್ತು ಅವರು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ತಾ ಇದ್ದಾರೆ. ಅವ್ರು ನಿಮಗೆ ತುಂಬ ಪ್ರಾಮಿಸ್ ಮಾಡಿರಬಹುದು, ಮ್ಯಾರೇಜ್ ಕಮಿಟ್ಮೆಂಟ್ ಬಗ್ಗೆ ಹೇಳಿರಬಹುದು, ತುಂಬ ವಿಷಯಗಳನ್ನು ಹೇಳ್ಕೊಂಡಿರಬಹುದು. ನಾವು ಲೈಫ್ನಲ್ಲಿ ಆ ರೀತಿ ಇರಬೇಕು, ಈ ರೀತಿ ಇರಬೇಕು, ಫ್ಯೂಚರಲ್ಲಿ ಈ ರೀತಿ ಇರಬೇಕು ಅಂತೆಲ್ಲ ನಿಮ್ಮ ಹತ್ರ ಅವರ ಫೀಲಿಂಗ್ಸನ್ನು ಶೇರ್ ಮಾಡ್ಕೊಂಡಿರ್ಬೋದು. ಅದರ ಬಗ್ಗೆ ನೀವು ಕೂಡ ನೆನೆಸ್ಕೊಳ್ತಾ ಇದ್ದೀರಾ. ಅಂದರೆ ಆ ವ್ಯಕ್ತಿ ಅಷ್ಟೆಲ್ಲ ಪ್ರೀತಿಯಿಂದ ಮಾತಾಡಿ ರಿಲೇಷನ್ಶಿಪ್ಪಲ್ಲಿ ಇದ್ದು ಈ ರೀತಿ ಮಾಡಿದ್ರಲ್ಲ, ಮೋಸ ಮಾಡಿರ್ಬೋದು, ಚೀಟ್ ಮಾಡಿರ್ಬೋದು, ನಿಮ್ಮ ಲೈಫಿಂದ ಹೊರಟು ಹೋಗಿದ್ದಾರೆ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇದೆ, ಇಷ್ಟೆಲ್ಲ ಆಗಿದೆಯಲ್ಲ, ನನ್ನ ನೆನಪು ಅವರಿಗೆ ಬರ್ತಾ ಇಲ್ವಾ ಅನ್ನೋ ರೀತಿ ನಿಮಗೂ ಕೂಡ ಕನ್ಫ್ಯೂಷನ್ ಅನ್ನೋದು ಇದೆ. ಆ ವ್ಯಕ್ತಿ ಕೂಡ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಲೈಫ್ನಲ್ಲಿ ಮತ್ತೆ ರೀಸ್ಟಾರ್ಟ್ ಮಾಡಬೇಕು ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ನೀವು ಹಳೆಯ ನೆನಪುಗಳನ್ನು ನೆನಪಿಸ್ಕೊಳ್ತಾ ಇದ್ದೀರಾ. ಅಷ್ಟೊಂದು ಪ್ರೀತಿಯಿಂದ ಇದ್ದ ವ್ಯಕ್ತಿ ಯಾವ ರೀತಿ ಬಿಟ್ಟು ಹೋಗೋದಕ್ಕೆ ಸಾಧ್ಯ, ಯಾವ ರೀತಿ ನನ್ನಿಂದ ದೂರ ಆಗೋದಕ್ಕೆ ಸಾಧ್ಯ ಅನ್ನೋ ರೀತಿ ನೀವು ಕೂಡ ಕನ್ಫ್ಯೂಸ್ಡ್ ಆಗಿದ್ದೀರಾ. ಬಟ್ ಈ ವ್ಯಕ್ತಿಯ ಎನರ್ಜಿ ಪ್ರಕಾರ ಈ ರಿಲೇಷನ್ಶಿಪ್ಪನ್ನು ಮತ್ತೆ ರೀಸ್ಟಾರ್ಟ್ ಮಾಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಮತ್ತು ನಿಮ್ಮ ಲೈಫ್ಗೆ ಬರುವ ಸಾಧ್ಯತೆ ತುಂಬ ಜಾಸ್ತಿ ಕಾಣ್ತಾ ಇದೆ. ಈ ವ್ಯಕ್ತಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಮತ್ತೆ ಬರಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನೀವು ಒಬ್ಬ ಸ್ಪೆಷಲ್ ವ್ಯಕ್ತಿ ಅನ್ನೋ ರೀತಿ ನಿಮ್ಮನ್ನು ನೋಡ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ವಿಷಯಗಳು ಈ ರೀಡಿಂಗಲ್ಲಿ ಕರೆಂಟ್ ಎನರ್ಜಿ ಪ್ರಕಾರ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ರೆಸನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸನೇಟ್ ಆಗಿದರೆ ಕಮೆಂಟ್ನಲ್ಲಿ ನಿಮ್ಮ ಎನರ್ಜಿಯನ್ನು ಶೇರ್ ಮಾಡಿಕೊಡಿ. ಈ ರಿಲೇಷನ್ಶಿಪ್ಪಲ್ಲಿ ಇನ್ನೊಂದು ಹೊಸ ಅಧ್ಯಾಯ ಶುರುವಾಗುವ ಎನರ್ಜಿ ಕಾಣ್ತಾ ಇದೆ. ಸೊ ಇನ್ನೊಂದು ಡೀಪ್ ಪವರ್ಫುಲ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್.